ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ನಮ್ಮ ಬ್ಲಾಗಲ್ಲಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ವಾಚ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿರಿ ಫ್ರೆಂಡ್ಸ್, ನಾನು ಕೂಡ ಇವಾಗ ಶಾಲೆಗೆ ಹೋಗಬೇಕು. ಅದಕ್ಕೆ ನೋಡಿರಿ, ಕುರಿಗಳಿಗೆಲ್ಲ ಹುಲ್ಲು ಕಟ್ಟಾಯಿತು. ಹುಲ್ಲು ಅಂತೇನಪ್ಪ, ನಾನು ಪದೇ ಪದೇ ಅದೇ ಅಂತೇನೆ, ಹುಲ್ಲು ಅಂತಲೇ ಬರುತ್ತೆ ನೋಡಿರಿ ಬಾಯಲ್ಲಿ. ಸೊಪ್ಪು ಕಟ್ಟಿದೆ. ಇವಾಗ ಶಾಲೆಗೆ ಹೊರಟಿದ್ದೀನಿ. ಎಲ್ಲ ತಿಂಡಿ ಮಾಡಿದೆ. ತಿಂಡಿ ಅಂದರೆ ಸಮೀರನೂ ಕೂಡ ಊಟ ಕಟ್ಕೊಂಡು ಹೋಗ್ತಾ ಇದ್ದಾನೆ ಶಾಲೆಗೆ. ಅವನಿಗೆ ಆನೋಟಿ ಆದರೆ ಬೆಳಗ್ಗೆ 7 ಗಂಟೆಯಿಂದ ಮತ್ತು ಮಧ್ಯಾಹ್ನ 12 ಗಂಟೆವರೆಗೂ ಅಷ್ಟೇ ಇತ್ತು ಅವನು ಶಾಲೆ. ಇವಾಗ ಬೇರೆ ಕಡೆ ಹಾಕಿರೋದ್ರಿಂದ ಸರಾಳಕೊಪ್ಪದಲ್ಲಿ ಅವನಿಗೆ ಇಡೀ ದಿನ ಕಾಲೇಜು. ನಾನು ಶಾಲೆನೇ ಅಂತ ನೋಡ್ರಿ, ಕಾಲೇಜಿಗೆ ಹಾಕಿದ್ದೇನಲ್ಲ, ಅದಕ್ಕಾಗಿ ಅಲ್ಲಿಗೆ ಊಟ ಕಟ್ಟಬೇಕು ಫ್ರೆಂಡ್ಸ್. ಅದಕ್ಕೆ ಅವನು ಹೋಗೋದು ಇಲ್ಲಿಂದ 8:00ವರೆಗೆ ಹೋಗ್ತಾನೆ. ಅದಕ್ಕೆ ಅವನಿಗೆ ಪಲಾವ್ ಮಾಡಿ, ಸ್ವಲ್ಪ ಉಪ್ಪಿನಕಾಯಿ ಹಾಗೂ ಸೊಪ್ಪಿನ ಪಲ್ಯ ಇತ್ತು, ಸೊಪ್ಪಿನ ಪಲ್ಯ ಮಾಡಿ ಕಟ್ಟಿ ಕೊಟ್ಟು ಕಳಿಸಿದೆ ಫ್ರೆಂಡ್ಸ್. ಇವಾಗ ಅವನು ಮಾತ್ರ ಸಂಜೆ 5:30ನೇ ನೋಡ್ರಿ, ಅವ್ನು ಬೆಳಗ್ಗೆ ಹೋದರೆ. ಯಾಕಂದರೆ ಅನುಟಿಲಿ ಮಧ್ಯಾಹ್ನ 12 ಗಂಟೆಗೆ ಆಗುತ್ತಲ್ಲ ಫ್ರೆಂಡ್ಸ್. ಅಲ್ಲಿಂದ ಬಂದು ಸುಮ್ಮನೆ ಆಟ ಆಡೋದು, ಇಡೀ ದಿನ ಆಟ. ಹೋಮ್ವರ್ಕು ಮಾಡೋಂಗಿಲ್ಲ, ಎಂಥದ್ದಿಲ್ಲ, ಬರೆಯೋಂಗಿಲ್ಲ, ಏನೂ ಇಲ್ಲ. ಅಲ್ಲಿ ಪಾಠ ಮಾಡಿದ್ದು ಬಂದಿಲ್ಲ ಓದ್ಕೊಂಡು ಹೋಮ್ವರ್ಕ್ ಬರೆದ್ರೆ ಆಗುತ್ತೆ ಫ್ರೆಂಡ್ಸ್. ಆದರೆ ಅವನು ಏನೂ ಮಾಡಲ್ಲ, ಬರೀ ಅದೇನಂದರೆ ಫ್ರೀ ಬಿಟ್ಟಂಗೆ ಆಗ್ಬಿಡುತ್ತೆ ಮಧ್ಯಾಹ್ನ ಮೇಲೆ. ಅದಕ್ಕಾಗಿ ಅವನಿಗೆ ಸರಿ ಆಗಲ್ಲ ಅಂಥೇಳಿ ನಾನು ಮಧ್ಯಾಹ್ನ ಮೇಲೆ ಸೆಕೆಂಡ್ PUC ಎಲ್ಲ ಇವಾಗ ಟಫ್ ಇರುತ್ತೆ. ಈ ಥರ ಆಟ ಆಡ್ತಾಯಿದ್ರೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಇವಾಗ ನೋಡಿ 5:30ಗೆ ಬಂದರೆ ಸಂಜೆ ಮುಟ್ಟ ಹೋಮ್ವರ್ಕ್ ಮಾಡೋದೇ ಆಗ್ಬಿಡುತ್ತೆ ಅವನದು. ಆಟ ಗೀಟ ಏನೂ ಇಲ್ಲ. ಈ ವರ್ಷ ಅವನು ಟಫ್ ಇರುತ್ತಲ್ಲ ಫ್ರೆಂಡ್ಸ್. ಮತ್ತು ಆಟ ಆಡಿದರೆ ಮತ್ತು ಯಾವಾಗ ಹೋಮ್ವರ್ಕ್ ಮಾಡಬೇಕು, ಯಾವಾಗ ಓದಬೇಕು ಫ್ರೆಂಡ್ಸ್. ಅದಕ್ಕಾಗಿ ನಾನು ಅಲ್ಲಿಂದ TC ತೆಗ್ದೆ ಫ್ರೆಂಡ್ಸ್. ಅದ್ರ ಬಗ್ಗೆನೇ ಅಂದರೆ, ಇಲ್ಲ ಅಂದರೆ ಎಲ್ಲ ಓದೋದ್ರಲ್ಲಿ ಎಲ್ಲ ಕಡೆ ಅನೋಟಿಯಲ್ಲಿ ತುಂಬ ಸವಲತ್ತಿದೆ ಮಾತ್ರ. ತುಂಬ ಚೆನ್ನಾಗಿ ಓದಿಸ್ತಾರೆ, ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಒಳ್ಳೆಯದಾಗಿದೆ. ಅದೆಲ್ಲೆಲ್ಲ ಸ್ಪೆಷಲಿಟಿ ಎಲ್ಲ ಇದ್ದಾವೆ. ಎಲ್ಲ ಗೌರ್ಮೆಂಟಿಂದ ಎಲ್ಲ ಸಪ್ಲೈ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ಆದರೆ ಇವನಿಗೆ ಮಧ್ಯಾಹ್ನ ಮೇಲೆ ರಜಾ ಇಲ್ಲದಕ್ಕೆ ಎಲ್ಲ ಆಟ ಆಗ್ಬಿಟ್ಟಿದೆ. ಅಂದರೆ ಹುಡ್ರು ಆಡ್ತಾವಲ್ಲ ಫ್ರೆಂಡ್ಸ್, ಇವನು ಆಡೋವನೇ. ಮತ್ತು ಅದಕ್ಕಾಗಿ ಬೇಡ, ಫಿಟ್ ಇರಲಿ ಅಂತ ಸ್ವಲ್ಪ ಬೇರೆ ಕಡೆ ಹಾಕಿದೆ. ಇವಾಗ ಕಟ್ಕೊಂಡು ಹೋಗಿದ್ದಾನೆ. ಅದೇ ತಿಂಡಿ ತಿನ್ನಲ್ಲ ಅವನು, ರೊಟ್ಟಿ ಗಿಟ್ಟಿ ಆದರೆ ಮಧ್ಯಾಹ್ನ. ಅದಕ್ಕಾಗಿ ಅದೇ ಕಷ್ಟ ಇರೋದು, ಬೇರೆ ಏನೂ ಇಲ್ಲ. ಅದಕ್ಕಾಗಿ ಪಲಾವ್ ಮಾಡಿದ್ದೀನಿ ಇವಾಗ. ಅದನ್ನೇ ಮಾಡು ಅಂದಿದ್ದಕ್ಕೆ ಮಾಡಿಕೊಟ್ಟು ಕಳಿಸಿದ್ದೀನಿ. ಹಾಗೆ ನೋಡ್ರಿ, ಪಾರಿವಾಳ ಕೂಡ ನಮ್ಮವು ಈಗ ಪಿಂಕು ಆಗಿ ನಮ್ಮ ಮನೆಯವರು ಇವಾಗ ಮತ್ತೆ ನಮ್ಮ ಮನೆಯವರೇ. ಅದು ಪಿಂಕು ಒಬ್ಬಳೇ ಇದ್ದು, ಇನ್ನೊಂದು 2 ಜೊತೆ ಇದಾವಲ್ಲ, ಹೀರೋನು ತಾರಾ ಅಂತ, ಅವ್ರ ಜೊತೆ ಹೋಗಿ ಆಟ ಆಡೋಕ್ಕೆ ಹೋದ್ಬಿಟ್ಲೆ ಅವೆಲ್ಲ ಕಚ್ಚಿ ಓಡಿಸ್ತಾ ಇದ್ದಾವೆ ಪಿಂಕುಗೆ. ಅದಕ್ಕೆ ಅದು ಪಾಪ ಅನ್ನಿಸ್ಬಿಡ್ತು ನನಗೆ ನೋಡಿ. ಅದಕ್ಕೆ ಆಗಿ ನಮ್ಮ ಮನೆಯವರು ಮತ್ತೆ ಒಂದು ಜೊತೆ ತಂದಿದ್ದಾರೆ ನೋಡ್ರಿ, ಅವರೇ ಸರಾಳಕೊಪ್ಪದಿಂದ. ಅದು ನೋಡ್ಲಾರ್ದೆ ಪಾಪ ಒಂದೇ ಒಂಟಿ ಆಗಿದೆ ಅಂತ ಅದರ ಜೊತೆ ಮಾಡೋಕ್ಕೆ ಬೇರೆ ತಂದಿದ್ದಾರೆ ಫ್ರೆಂಡ್ಸ್. ಇವಾಗ ಅವರೇ ಸಂತೆಯಿಂದ ತಂದಿದ್ದಾರೆ ನೋಡ್ರಿ. ಎಲ್ಲಿ ಪಿಂಕು ಹೋಗಿ ಕುಂತಿದ್ದಾಳೆ ನೋಡ್ರಿ, ಬೇಗ ಬರ್ತಾ ಇಲ್ಲ. ನಾ ಶಾಲೆಗೆ ಬೇರೆ ಹೋಗಬೇಕು, ಹೊತ್ತಾಗುತ್ತೆ. ಇಲ್ಲಾಂದರೆ ಬಿಟ್ಟು ಹೋಗ್ಬಿಟ್ರೆ ಎಲ್ಲಾದರೂ ಹೋಗ್ಬಿಡ್ತಾಳೆ ಅಂತ ಹೆದರಿಕೆ ನನಗೆ. ಅದರಲ್ಲಿ ಬೇರೆ ನಮ್ಮ ಮನೇಲಿ ಕಾಮೆ ಇದೆಯಲ್ಲ ಫ್ರೆಂಡ್ಸ್, ಕೆಳಗಡೆ ಬಂದು ಕುತ್ಕೊತಾಳೆ ಇಲ್ಲಿ ಪೆಟ್ಟಿಗೆ ಹತ್ರ. ಆದರೆ ಹಿಡಿದ್ಬಿಟ್ರೆ ಅನ್ನೋದು ಒಂದೇ ಹೆದರಿಕೆ. ಇದು ಒಂಟಿ ಆಗಿರೋದಕ್ಕೆ ನೋಡ್ರಿ ನಮ್ಮ ಮನೆಯವರು ಇನ್ನೂ 2 ತಂದಿದ್ದಾರೆ ಪಾರಿವಾಳ ನೋಡ್ರಿ ಫ್ರೆಂಡ್ಸ್. ಈ ಥರ ವೈಟ್ ಆಗಿರೋ ತಂದಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ಫುಲ್ ವೈಟ್ ಇದ್ದಾವೆ ನೋಡ್ರಿ 2 ಕೂಡ. ಪಿಂಕುನು ವೈಟ್ ಇದ್ದಾಳೆ, ಅದ್ರ ಜೊತೆ ಮಾಡೋಕ್ಕೆ ತಂದಿದ್ದಾರೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವರು. ಈ ಥರ ಪಾಪ ರೀ, ಅವಳು ಒಬ್ಬಳೇ ಇರೋದಕ್ಕೆ, ಜೊತೆನೇ ಇಲ್ದಂಗೆ ಆಗಿದ್ದಕ್ಕೆ ಒಂಥರ ಪಾಪ ಸುಮ್ಮನೆ ಒಬ್ಬಳೇ ಒಂಥರ ಸೈಲೆಂಟ್ ಕುಂದಿರ್ತಾಳ್ರಿ. ಅದಕ್ಕಾಗಿ ನೋಡ್ಲಾರ್ದೆ ತಂದಿದ್ದಾರೆ ನೋಡ್ರಿ ಅವು. ನೋಡ್ರಿ, ಇವು ಎಷ್ಟು ಚೆನ್ನಾಗಿದ್ದಾವೆ ವೈಟಾಗಿ. ಇದ್ರ ಜೊತೆ ಮಾಡಬೇಕಂತ ಚೆನ್ನಾಗಿರುತ್ತಲ್ಲ. ಹೆಂಗಿದಾವೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಪಾರಿವಾಳ, ಸೂಪರ್ ಆಗಿದ್ದಾವೆ ನೋಡ್ರಿ. ಇವು ಮಾತ್ರ ಫುಲ್ ವೈಟ್ ಇದ್ದಾವೆ. ಹೊಸ ಅತಿಥಿ ನೋಡ್ರಿ ಇವರು, ವೈಟ್ ಅತಿಥಿ ನೋಡ್ರಿ ಹೆಂಗಿದ್ದಾವೆ ಅಂತ. ಇವಕ್ಕೆ ಹೆಸರು ಇಡಬೇಕು, ಅದಕ್ಕೆ ನೋಡ್ತಾ ಇದ್ದೀನಿ ಏನು ಹೆಸರು ಇಡಬೇಕು ಅಂತ. ನಾನು ಏನಾದರೂ ಹೆಸರು ಆರಿಸ್ಬೇಕು ನೋಡ್ರಿ. ಇವರು ವೈಟೇ ಇರೋದಕ್ಕೆ ಇಬ್ಬರು, ಇವ್ರಿಗೆ ಸೂಟ್ ಆಗುವಂಥ ಹೆಸರು ಇಡಬೇಕು ನಾನು ಇಬ್ಬರಿಗೂ. ಸದ್ಯಕ್ಕೆ ನೋಡ್ರಿ, ಅವನು 2 ಬಿಡಿಯಾಗಿ ಇಟ್ಟಿದ್ದಾನೆ. ಯಾಕೋ ಕೂಡಿಸಿಲ್ಲ ಒಂದೇ ಹತ್ರ, ಬಿಡಿಯಾಗಿ ಇಟ್ಟಿದ್ದಾನೆ ನೋಡ್ರಿ. ಈ ಕಡೆ ಒಂದು ಈ ಕಡೆ ಒಂದು ಮಾಡಿಟ್ಟಿದ್ದಾನೆ.
ನೋಡಿರಿ ನಮ್ಮ ಮನೆಯವ್ರು ತಂದಿರೋಂಥ ಪಾರಿವಾಳ ನೋಡ್ರಿ. ಇದು ವೈಟ್ ಆಗಿರೋ ಎಷ್ಟು ಚೆನ್ನಾಗಿದ್ದಾವಂತ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಶಾಲೆಗೆ ಹೋಗಿ ಮನೆಗೆ ಬಂದೆ. ಇವತ್ತು ನೋಡ್ರಿ ಫುಲ್ ಮಳೆ ನೋಡ್ರಿ. ನಮ್ಮೂರಲ್ಲಿ ಭಾಳ ಮಳೆ ಅಂದರೆ ಭಾಳ ಮಳೆನೇ ಬರ್ತಾಯಿದೆ. ಎಲ್ಲ ಚಿಟಿ ಚಿಟಿ. ಇದು ಮಿರ್ಗಿನ ಮಳೆ ಅಂತೆ ನೋಡ್ರಿ ಫ್ರೆಂಡ್ಸ್. ಮಿರ್ಗ್ ಮಳೆ ಅಂತ ಅಂದ್ರಪ್ಪ. ಮಿರ್ಗ್ ಮಳೆ ಅಂದರೆ ಫುಲ್ ಹತ್ಕೊಳ್ಳುತ್ತೆ ಅಂತ ಮಳೆ. ಈ ಮಳೆಯಲ್ಲಿ ಬಿತ್ತನೆ ಎಲ್ಲ ನಡೆಸ್ತಾರೆ. ಚಿಟಿ 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 ಹತ್ಕೊಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಜಸ್ಟ್ ಅಷ್ಟೇ ಕಡಿಮೆ ಆಗಿದೆ ನೋಡ್ರಿ. ಇಷ್ಟೊತ್ತಿನ ಮಟ್ಟ ಎಲ್ಲ ಫುಲ್ ಮಳೆ ಇತ್ತು. ಹಾಗೆ ನೋಡ್ರಿ ಫ್ರೆಂಡ್ಸ್, ಬೆಳಗ್ಗೆ ನಾವು ಹೋಗುವಾಗ ಪಿಂಕು ಮೇಲೆ ಕುತ್ಕೊಂಡಿದ್ದ ಅಂತ ಹೇಳಿದ್ದೆ. ಮೇಲೆ ಅಲ್ಲಿ ಅವತ್ತಿಂದ ಮಳೇಲಿ ನೆನ್ಕೊಂಡು ಇಲ್ಲಿವರೆಗೂ ನೋಡ್ರಿ, ಬೆಳಗ್ಗೆ 11-12 ಗಂಟೆ ಅವತ್ತೆಲ್ಲ ತಿರ್ಕೊಬಂದು 12 ಗಂಟೆಗೆ ಅಲ್ಲಿ ಕುಂತಿದ್ದವನು ಛತ್ರಿ ಮೇಲೆ. ಇವಾಗ ನೋಡ್ರಿ 5-5:30 ಆದರೂ ಇನ್ನೂ ಅಲ್ಲೇ ಮೇಲೆ ಕುತ್ಕೊಂಡಿದ್ದಾನೆ ರೀ. ಮಳೇಲಿ ಫುಲ್ ನೆನ್ಕೊಬಿಟ್ಟಿದ್ದಾನೆ. ಹಾಗೆ ಕುಂದಿರ್ತಾನೆ, ಕೆಳಗೆ ಇಳ್ದಿಲ್ಲ ನೋಡ್ರಿ. ಇವತ್ತು ನೋಡ್ರಿ, ಬೇಕಾದ್ರೆ ತೋರಿಸ್ತೀನಿ ಹೆಂಗೆ ಕುತ್ಕೊಂಡಿದ್ದಾನೆ ಅಂತ. ಅವನು ನೋಡ್ರಿ, ಕಾಣ್ತಾ ಇದೆ ನೋಡ್ರಿ, ಅಲ್ಲೇ ಕೂತ್ಕೊಂಡಾನೆ ನೋಡ್ರಿ. ಸುಮಾರು ಬೆಳಗ್ಗಿಂದನೂ ಕೂತ್ಕೊಂಡಿದ್ದಾನೆ. ಸ್ವಲ್ಪ ಆಟ ಆಡಿ ಬಂದು ಕುಂತವನು. ಇವತ್ತು ಇಡೀ ದಿನ ನೆನೆಸ್ಕೊಂಡು ಅಲ್ಲೇ ಎಲ್ಲ ಒಣಗಿಸ್ತಾ ಇದ್ದಾನೆ ನೋಡ್ರಿ. ಅವ್ನ ಮೈನ ಎಷ್ಟು ಜೋರಿದ್ದಾನೆ ನೋಡ್ರಿ ಅವನು. ಮತ್ತು ಎಲ್ಲೂ ಹೋಗಲ್ರಿ. ನಾನು ಶಾಲೆಗೆ ಹೋಗಿ ಮತ್ತೆ ಬಂದು ನೋಡಿ ಹೋದೆ ಎಲ್ಲಾರ ಹೋಗ್ಬಿಟ್ಟಿದ್ದಾನೆ ಅಂತ. ಅಲ್ಲೇ ಕುಂತಾನೆ ನೋಡ್ರಿ, ಅಲ್ಲೇ ತಿರುಗ್ತಾ ಇದ್ದಾನೆ ನೋಡ್ರಿ. ಇವಾಗ ಇಳಿದು ಬಂದ ನೋಡ್ರಿ ಅವನು. ಹೊಟ್ಟೆ ಹಸಿತಲ್ಲ, ಮತ್ತೆ 5 ಗಂಟೆ ಆಗಿದೆ. ಇವಾಗ ಇಳಿದು ಹೊಂಟ ನೋಡ್ರಿ ಒಳಗಡೆ. ಎಷ್ಟರ ಇರ್ಬೋದು ನೋಡ್ರಿ ಇವನ ಹತ್ರ. ಇವಾಗ ಹೊಟ್ಟೆ ಹಸ್ತಿದೆ ಅಲ್ಲ, ಬಂದ ನೋಡ್ರಿ. ಆ ಪಿಂಕು ಮುಚ್ತು. मेरे बच्चे छाना बच्चा बाವು ಸಿಕ್ತಾನ್ರಿ ಕೈ. ಹಂಗೆಲ್ಲ ಇಲ್ಲ ನೋಡ್ರಿ. ಎಲ್ಲ ನೆನೆಸ್ಕೊಂಡು ಒಣಗಿಸ್ಕೊಂಡು ಬಂದಾನೆ ನೋಡ್ರಿ. ಎಷ್ಟು ಶಾಪ್ ಇದ್ದಾನೆ ಇವ್ರು ನೋಡ್ರಿ. ಕುಡ್ರು ಅಂತಿದ್ದಾವೆ ಹಂಗೆ. ಹಂಚಡೆ ಅಂದ್ಬಿಟ್ಟೆ, ದರ್ವಾಜಕ್ಕೆ ಹೋಗಿ. ಇಲ್ಲಿ ಕುಂತಿದ್ದಾನೆ ನೋಡ್ರಿ. ಈ ಹಳೆ ಮನೆಗೆ ಹೋಗ್ತಾ ಇದ್ದಾನೇನೋ. हाँ बेटा आजा, जाता है इसमें। अंदर भेज तो आए। हाँ बेटे, भूख लगी मेरे बच्चे को। इसमें जाता जा। आए यहाँ ऊपर भेज तो आए। दानी यहाँ खाया, चुन ले खा दाने। ನೋಡ್ರಿ ಹೆಂಗೆ ಕುಟ್ರು ಮಾಡ್ತಾನೆ. ಖಾ ಬಿಟ್ಟೆ ದಾಣೆ ಉಸ್ಮೆ ಹೆದಕ್ಕೆ ಚುಂಡ್ಲೆ ಖಾ. ನೋಡ್ರಿ ಫ್ರೆಂಡ್ಸ್, ನಮ್ಮ ಟಾಮುದೊಂದು ಬುದ್ಧಿ ನೋಡ್ರಿ. ಈ ಕಡೆ ಚಿಕ್ಕ ಕುರಿ ಇದೆ ಅಲ್ರಿ, ಅದು ಸಣ್ಣವಳಿದ್ದಾಗಿಂದನೂ ಅದ್ರ ಜೊತೆ ಭಾಳ ರೂಢಿ ನೋಡ್ರಿ. ಇವನು ಅದ್ರ ಹತ್ರನೇ ಕುತ್ಕೊಳ್ಳೋದು ಜಾಸ್ತಿ ನೋಡ್ರಿ ನಮ್ಮ ಟಾಮು. ಅದಕ್ಕೆ ತುಂಬ ರೂಢಿಯಾಗಿದೆ. ಯಾಕಂದರೆ ಚಿಕ್ಕ ಮರಿ ಇದ್ದಾಗಿಂದನೂ ನಾಯಿನೂ ಚಿಕ್ಕದಾಗಿತ್ತು ರೀ, ಆ ಕುರಿ ಮರಿನೂ ಸಣ್ಣದಿತ್ತು. ಆವಾಗ ಎರಡೂ ಭಾಳ ಚೆನ್ನಾಗಿ ಹೊಂದ್ಕೊಂಡು ಆಟ ಆಡ್ತಾಯಿದ್ವು ಅವು. ಅದಕ್ಕಾಗಿ ಇವತ್ತಿನವರೆಗೂ ಅದರದ್ದೇ ರೂಢಿ ನೋಡ್ರಿ. ಆ ಕುರಿ ಮರಿದೇ ಇದಕ್ಕೆ ಕೂತ್ರೆ ಇಲ್ಲೇ ಕುಂದಿರ್ತಾನೆ ನೋಡ್ರಿ. ಅದ್ರ ಜೊತೆನೇ ಕೂರ್ತಾನೆ. ಎರಡದ್ದು ತುಂಬ ಫ್ರೆಂಡ್ಶಿಪ್ ನೋಡ್ರಿ. ಸಣ್ಣಕ್ಕಿದ್ದಾಗ ಎರಡು ಸಣ್ಣವಿದ್ದವಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಿದ್ವು ರೀ ಅವು. ನೋಡ್ರಿ ಹೆಂಗೆ ಕುಂತಿದ್ದಾನೆ ಅದ್ರ ಹತ್ರನೇ. ಅಲ್ಲಿ ಒಳಗಡೆ ಕಟ್ಟಿದ್ರು ಹಾಗೆ ನೋಡ್ರಿ, ಅದ್ರ ಹತ್ರನೇ ಬಂದು ಕೂತ್ಕೊಂತಾನೆ ರಾತ್ರಿನೂ. ನೋಡ್ರಿ ಪ್ರಾಣಿಗಳಿಗೆ ಎಷ್ಟು ನಿಯತ್ತಿರುತ್ತೆ ಅಂತ. ಟಾಮು, ಏ ಟಾಮು, ಟಾಮು